ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಗದಗ ಜಿಲ್ಲೆಯ ಮಂಡರಗಿ ತಾಲೂಕಿನ ಶಿಂಗಟಾಲೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಆಗಿರುವಂಥದ್ದು. ಪರಿಶಿಷ್ಟ ಜಾತಿಯವರಿಗೆ ಕ್ಷೌರ ಮಾಡೋದಿಲ್ಲ ಅಂತ ಅಲ್ಲಿನ ಕ್ಷೌರ ಮಾಡುವಂತಹ ಅಂಗಡಿಯವರು ಹೇಳಿರಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಮತ್ತು ವಿವಾದ ಉಂಟಾಗಿರುವಂಥದ್ದು. ನಂತರ ಸರ್ಕಾರದಿಂದ ಅಂದರೆ ಸರ್ಕಾರದ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಅಡಪದ ಸಮಾಜದ ಮುಖಂಡರ ಸಭೆ ನಡೆಸಿ ಅಲ್ಲಿ ಈಗ ಪ್ರತ್ಯೇಕವಾಗಿ ಅಂದರೆ ಒಂದು ಕ್ಷೌರದ ಅಂಗಡಿಯನ್ನ ಆರಂಭ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ದೇವು ಕೃಷ್ಣಪ್ಪ ಅಡಪದ್, ಇವರು ಅಖಿಲ ಕರ್ನಾಟಕ ಶಿವಶರಣ ಅಡಪದ ಸೇವಾ ಸಂಘದ ರಾಜ್ಯಾಧ್ಯಕ್ಷರು. ಇವರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಇವರು ಅಲ್ಲಿ ಕ್ಷೌರದ ಅಂಗಡಿ ಆರಂಭ ಮಾಡೋದಕ್ಕೆ ಇವರು ಪ್ರಮುಖವಾಗಿ ಪಾತ್ರ ವಹಿಸಿರುವಂಥದ್ದು. ಯಾಕಂದ್ರೆ ಇದೇ ಸಮುದಾಯಕ್ಕೆ ಸೇರಿದಂಥವರು ಅಲ್ಲಿ ಏನು ಕ್ಷೌರ ಮಾಡ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳ್ತಾರೆ, ಅವ್ರ ಜೊತೆ ಸಂದರ್ಶನ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಈಗ ತಮ್ಮ ಗಮನಕ್ಕೆ ಬಂದಿದೆ, ಶಿಂಗಟಾಲೂರಿನಲ್ಲಿ ಅಂದ್ರೆ ಗದಗ ಜಿಲ್ಲೆಯ ಮಂಡರಗಿ ತಾಲೂಕಿನ ಶಿಂಗಟಾನಲ್ಲೂರಿನಲ್ಲಿ ಕ್ಷೌರ ಮಾಡೋದಕ್ಕೆ ನಿರಾಕರಣೆ ಮಾಡಿರುವಂತದ್ದು. ಇದು ನಿಜಾನ? ಅಂದ್ರೆ ಈಗಾಗಲೂ ಕೂಡ ಸರ್ಕಾರದಿಂದಲೂ ಕೂಡ ಅದನ್ನ ಪ್ರತ್ಯೇಕವಾಗಿ ಕ್ಷೌರ ಅಂಗಡಿ ನಿರ್ಮಾಣ ಮಾಡಿರುವಂತದ್ದು. ಏನನ್ಸುತ್ತೆ ಸರ್ ಸಂಬಂಧಪಟ್ಟ? ನೀವು ತಾವು ಕೂಡ ಆ ಜಾಗಕ್ಕೆ ಹೋಗಿದ್ರಿ, ಸಭೆಯಲ್ಲಿ ಪಾಲ್ಗೊಂಡಿದ್ರಿ. ಏನು ಸರ್ ಈ ಬಗ್ಗೆ ನಿಮ್ ಪ್ರತಿಕ್ರಿಯೆ ಏನು? ಸರ್ ನೋಡಿ, ನಿಜ ಸಂಗತಿಯನ್ನ ಹೇಳ್ಬೇಕಂತ ಹೇಳಿದ್ರೆ, ಸುಮಾರು ವರ್ಷದಿಂದ ನಮ್ಮ ದಲಿತ ಸೋದರರು ಅಲ್ಲಿ ಕಟ್ಟಿಂಗ್ ಶಾಪ್ಗೆ ಬರ್ತಾ ಇರ್ಲಿಲ್ಲ. ತದನಂತರ ಮುಂದುವರಿದು ಏನಿವತ್ತು ನಮ್ಮ ಯುವ ಜನರು ಇಲ್ಲ ನಮಗೂ ಸೇವೆ ಮಾಡ್ಬೇಕು ಅನ್ನೋಂತ ಮುಂದಾದಾಗ ಹಲವಾರು ಬಾರಿ ಇವತ್ತು ತಹಸೀಲ್ದಾರ್ ಇಲಾಖೆ ಮತ್ತು ಮಾತೃ ಇಲಾಖೆ ಆದಂತ ಸಮಾಜ ಕಲ್ಯಾಣ ಇಲಾಖೆ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದೊಳಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅರ್ಜಿಯನ್ನ ಕೊಟ್ರು. ನಮಗೆ ನಮ್ಮ ಸೇವೆಯನ್ನ ಕ್ಷೌರಿಕರು ಮಾಡ್ತಾ ಇಲ್ಲ ಅನ್ನುವಂತ ಅರ್ಜಿಯನ್ನ ಕೊಟ್ಟಾಗ ನಾವು ಹಲವಾರು ಬಾರಿ ಅಲ್ಲಿ ಏನ್ ಮಾಡಿದ್ವಿ ಅಂದ್ರ ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮಗೂ ಕೂಡ ಅವ್ರು ಏನ್ ಹೇಳಿದ್ರು ಅಂದ್ರ, ಇಲ್ಲ ನಿಮ್ಮವ್ರು ಅಲ್ಲಿ ಸೇವೆ ಮಾಡ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ತಿಳಿಸಿ ಹೇಳಿ ಅನ್ನುವಂತ ಮಾತನ್ನ ನಮಗೂ ಕೂಡ ಹೇಳಿದಾಗ ನಮ್ಮ ತಾಲೂಕಾ ಅಧ್ಯಕ್ಷರಾದಂತ ಹಿರಣ್ಣ ಹಡಪದವರು ಮತ್ತು ನಾವು ಕೂಡ ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರ, ಇಲ್ಲಪ್ಪ ಇದು ನಾವು ಬಸವಣ್ಣ ಅವರ ಕಾಲದಲ್ಲಿ ಒಂದು ತಮ್ಗೆಲ್ಲ ಗೊತ್ತಿರ್ಲಿ, ಇವತ್ತು ದಲಿತರನ್ನ ಮುಟ್ಬಾರ್ದು ಅನ್ನುವಂತ ವಿಚಾರದಲ್ಲಿ ಹಡಪದ ಸಮಾಜವನ್ನ ನೋಡ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿದ್ದಾಗ ಕೂಡ ನಾವು ಇದನ್ನ ಆಚರಣೆ ಮಾಡ್ತಿದ್ರೆ ಇದು ಅಕ್ಷರ ನೋವು ತರುವಂತ ವಿಚಾರ ಅನ್ನುವಂತ ಮಾತನ್ನ ನಮ್ಮವ್ರಿಗೆ ತಿಳಿ ಹೇಳಿದ್ವಿ. ತಿಳಿ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಯ್ತು ಮಾಡ್ತೀವಿ ಅಂತ ಒಮ್ಮೆ ಹೇಳ್ಕೊಂಡು ಹೋದ್ರು. ಮತ್ತೆ ತದನಂತರ ಮತ್ತೆ ಅದೇನಾಯ್ತು, ಅಲ್ಲಿ ಸ್ಟಾಪ್ ಆಯ್ತು. ಮತ್ತೆ ಸಭೆಯನ್ನ ಕರೆದ್ರು. ಸಭೆಯನ್ನ ಕರೆದಾಗ ನಾನು ನನ್ನ ದಲಿತ ಸೋದರಿಗೆ ಹೇಳಿದ್ದಿಷ್ಟೇ, ಏನಪ್ಪಾ ಅಂತ ಹೇಳಿದ್ರೆ, ನೋಡ್ರಿ ಇದಕ್ಕ ನನಗ ನೋವಾಗತ್ತೆ ಇವ್ರು ಮಾಡೋದು. ಅದಕ್ಕೋಸ್ಕರ ನಾನು ಸತತವಾಗಿ ಅವ್ರ ಮೇಲೆ ನೀವು ಯಾವ ರೀತಿ ಏನ್ ಮಾಡಿದ್ರು ನಂದ ಯಾವುದೇ ಅಭ್ಯಂತರ ಇಲ್ಲ, ಬಟ್ ಒಂದ್ಸರ ನಾವು ಇನ್ನೊಂದ್ಸರ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಮತ್ತೊಮ್ಮೆ ಬಂದಾಗ ಅವರು ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ, ನಾವು ಈ ಕಾಯಕವನ್ನ ಮಾಡೋದ್ ಬಿಟ್ಟಿವಿ ಅನ್ನುವಂತ ಮಾತನ್ನ ನಮ್ ಮುಂದೆ ಹೇಳಿದಾಗ ನಾನು ನನ್ನ ದಲಿತ ಸೋದರಿಗೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನನ್ನ ಪೀಠಾಧಿಪತಿಗಳಾದ ಅನ್ನದಾನ ಭಾರತೀಯಪ್ಪಣ್ಣ ಮಹಾಸ್ವಾಮಿಗಳು ಎಲ್ಲಾ ವೇದಿಕೆಯಲ್ಲಿ ಕೂಡ ನಮ್ಮ ಜನತೆ ಸಮಾಜದ ವೇದಿಕೆ ಬಂದಾಗ ಹೇಳ್ತಾರೆ, ನೀವ್ಯಾರು ಕೂಡ ನನ್ನ ದಲಿತ ಸೋದರಿಗೆ ನೀವು ಕಟ್ಟಿಂಗ್ ಅನ್ನ ಮಾಡೋದನ್ನ ನಿರಾಕರಿಸಬೇಡ್ರಿ, ನೀವು ಮಾಡ್ರಿ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಬಂದಾಗ ಈ ಹಿಂದೆ 3 ವರ್ಷದ ಹಿಂದೆ ಕರ್ಜಗಿ ಅಂದ್ರೆ ಹಾವೇರಿ ಜಿಲ್ಲೆ ಹಲಗೇರಿ ಗ್ರಾಮದಲ್ಲಿ ಒಂದು ಪ್ರಕರಣ ಆಯ್ತು. ಅಲ್ಲಿ ಕೂಡ ಇದೇ ವ್ಯವಸ್ಥೆ ಆದಾಗ ನಮ್ಮವ್ರ ಮೇಲೆ FIR ಆಯ್ತು. ಅವಾಗ ನಾವು ಹೋದ್ವಿ. ಮತ್ತೆ ನಾವೆಲ್ಲ ಸ್ವಾಮೀಜಿಯವ್ರು ಕರ್ಕೊಂಡು ದಲಿತರ ಕೇರಿ ಕಡೆಗೆ ಕ್ಷೌರಿಕರ ನಡೆ ಅನ್ನುವಂತ ಕಾರ್ಯಕ್ರಮವನ್ನ ಜಾಗೃತಿ ನಮ್ಮ ಪರಮ ಪೂಜಾರ ನೇತೃತ್ವದಲ್ಲಿ ಮಾಡ್ತಾ ಬಂದೆ. ಆದ್ರೆ ಈ ಶಿಂಟಾಲೂರದ್ದು ನಮ್ಗೆ ಬೇಸರ ಆದಾಗ ನಾನು ನನ್ನ ದಲಿತ ಸೋದರಿಗೆ ಹೇಳಿದ್ದಿಷ್ಟೇ, ನಿಮ್ಗ ತೊಂದರೆ ಆಗ್ಲಾರ್ದಂಗ್ ನಡ್ಕೊಳ್ಳೋ ರೀತಿ ನನ್ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರ, ಇಂಥ ಯುಗದಾಗ ಕೂಡ ನಾವ್ ಇದನ್ನ ಆಚರಣೆ ಮಾಡ್ತು ಅಂದ್ರೆ ನೋವು ತರುವಂತ ವಿಚಾರ. ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಐತಿ, ಇವತ್ತು ತಹಸೀಲ್ದಾರ್ ಇರ್ಬೋದು, ಆಮೇಲೆ ನಮ್ಮ ಸಮಾಜ ಕಲ್ಯಾಣದ ಇಲಾಖೆಯರು ಇರ್ಬೋದು, ಜೊತೆಗೆ ಗ್ರಾಮ ಪಂಚಾಯತಿ AO ಇರ್ಬೋದು, ಇವರೆಲ್ಲ ಬಹಳ ಒಳ್ಳೆ ಸಾರ್ಥಕ ಸ್ವಭಾವದವರು, ಮತ್ತೆ ಸಮಾನತೆ ತೂಗುವಲ್ಲಿ ಬಹಳ ಮುನ್ನೆಚ್ಚರಿಕೆ ವಹಿಸಿ ನಮ್ಮನ್ನೆಲ್ಲರನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮನವೊಲಿಸುವಂತ ಕಾರ್ಯಕ್ರಮ ಮಾಡಿದಾಗ ನಾನು ಅವ್ರಿಗೆ ಹೇಳಿದ, ಅಲ್ಲಿ ಏನೇ ಸಮಸ್ಯೆ ಬಂದ್ರು ಕೂಡ ನಾನು ಯಾರು ಮಾಡ್ಲಿಲ್ಲ ಅಂದ್ರೂ ಕೂಡ ನಾನೇ ಅಲ್ಲಿ ಕೂತಾಗಿ 2 ತಾಸು ಶಿಂಟಾಲೂರು ಸೇವೆ ಮಾಡಕ್ ಬರ್ತೀನಿ ಅಂತ ಹೇಳಿದೆ. ನನ್ನ ಒತ್ತಡ ಬದುಕಿನಲ್ಲಿ ಇವತ್ತು ರಾಜ್ಯಾಧ್ಯಕ್ಷನಾದ್ಮೇಲೆ ನನಗೆ ಒತ್ತಡದ ಬದುಕಿನಲ್ಲಿ ನಾನೇನ್ ಮಾಡಿದೆ, ನಮ್ ಕಜನ್ ಬ್ರದರ್ ಆದಂತ ಬಸವರಾಜರನ್ನ, ಇಲ್ಲಪ್ಪ ಅಲ್ಲಿ ಯಾರು ಕೆಲಸ ಮಾಡೋರಿಲ್ಲ, ನೀನ್ ಹೋಗು ಅನ್ನುವಂತ ಮಾತನ್ನ ನಾನು ಹೇಳಿ ನಾವು ಒಂದಿಷ್ಟು ಹಣವನ್ನ ಕ್ರೋಢೀಕರಣ ಮಾಡಿ ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ
ಶಾಪ್ ಅನ್ನ ತೆಗೆಯುವಂತ ವಿಚಾರ ಮಾಡಿದಾಗ ಅವತ್ತು ಒಂದು ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಇತ್ತು. ಅವತ್ತೇ ನಾವು ಈ ಶಾಪ್ ಅನ್ನ ಓಪನ್ ಮಾಡುವ ಅಂತೇಳಿ ನಾವೆಲ್ಲ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲಾ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಅವರ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮದಲ್ಲಿ ಕ್ಷೌರದ ಅಂಗಡಿ ಉದ್ಘಾಟನೆ ಅನ್ನುವಂತ ವಿಚಾರವನ್ನ ಹಾಕಿದಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ನನ್ನ ಮಾಧ್ಯಮ ಮಿತ್ರರಿಗೆ ಅದು ಸರ್ಕಾರದ ಸಲೂನ್ ಅಂತ ಯಾವ ರೀತಿ ಅವ್ರು ಬಿಂಬಿಸಿದ್ರೆ ಗೊತ್ತಾಗ್ಲಿಲ್ಲ. ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಸರ್ಕಾರದ ಸಲೂನ್ ಅಲ್ಲ, ಅವರ ಸಹಯೋಗದೊಂದಿಗೆ ಇತರೆ ಸಂಘಟನೆ ಜೊತೆಗೆ ಗ್ರಾಮ ಪಂಚಾಯತಿ ಒಂದು ವ್ಯಾಪ್ತಿ ಒಳಗ ಅಲ್ಲಿ ಏನ್ ಮಾಡಿ ಅಂದ್ರೆ ಈಗ ಆ ಮನುಷ್ಯ ತಾನು ದುಡ್ದಂತ ಹಣವನ್ನ ತಾನೇ ತಗೊಂಡು ಹೋಗ್ತಾನೆ, ಅದಕ್ಕೆ ಯಾವುದೇ ರೀತಿ ಸಂಬಳವನ್ನ ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಅಲ್ಲಿ ಸಾಮರಸ್ಯ ಜೀವನ ಬೆರಿಲಿ ಅಂತ ಏನ್ ಇವತ್ತು ಬದಲಾವಣೆ ಜಗತ್ತಾಗ್ಲಿ ಅಂತೇಳಿ ನಾವು ಮುಂದಾಳತ್ವ ವಹಿಸಿ ಮಾಡಿದಂತ ಕಾರ್ಯ ಸರ್. ಸರ್, ಈಗ ಅಲ್ಲಿ ಎಷ್ಟು ಜನ ಇದ್ರು ಕ್ಷೌರದ ಅಂಗಡಿ ಅಂದ್ರೆ ಶಿಂಗಟಾಲೂರಿನಲ್ಲಿ ಎಷ್ಟು ಜನ ಕ್ಷೌರದ ಅಂಗಡಿ ಇದ್ರು? ಎಷ್ಟು ಅಂಗಡಿ ಇತ್ತು ಅಲ್ಲಿ? ಸರ್ ಇಬ್ರು ಮಾತ್ರ ಮಾಡ್ತಾ ಇದ್ರು. ಒಂದ್ ಅಂಗಡಿ ಇತ್ತು. ಒಬ್ಬವ ಆನಿಗುಣದಿಂದ ಮನೆ ಮನೆಗೆ ಹೋಗಿ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದ. ಆ ಒಬ್ಬ ವ್ಯಕ್ತಿ ಅಂಗಡಿ ಇದ್ದ ಒಂದ್ ಆಕ್ಸಿಡೆಂಟ್ ಆತ, ಅವನಿಗೆ ಆರಾಮಿಲ್ದಂಗ ಆಯ್ತ, ಅವ ಸುಮ್ನೆ ಕುತ್ಕೊಂಡ. ಇವ ಇನ್ನೊಬ್ಬ ಮಾಡ್ತಿದ್ನಲ್ಲ ಅವ ಬಿಟ್ಟ. ಇವತ್ತಿನ ನಾವು ಕೆಲಸ ಮಾಡಿದಾದ್ಮೇಲೆ ನೋಡೋದಾದ್ರೆ ಸರ್, ಎಲ್ಲರೂ ಕೂಡ ಎಲ್ಲಾ ವರ್ಗದ ಸಮುದಾಯದವ್ರು ಬಂದು ಅಲ್ಲಿ ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಸೇವೆಯನ್ನ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಬ್ರದರ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 500ರಿಂದ 1000 ಒಳಗೆ ಕೆಲಸ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಆಗೈತೆ. ಅಲ್ಲಿ ಯಾವುದೇ ರೀತಿ ಗೊಂದಲಮಯ ವಾತಾವರಣ ಇಲ್ಲ ಸರ್. ಬಹಳ ಅದು ಸಾರ್ಥಕತೆ ಆಗೈತೆ ಅನ್ನುವಂತ ಮಾತನ್ನ ನಾನು ತಮ್ಗೆ ಹೇಳಿಕ್ ಇಷ್ಟಪಡ್ತೀನಿ ಸರ್. ಅಲ್ಲಿ ನಿರಾಕರಣೆ ಮಾಡ್ತಾರಲ್ವಾ, ಯಾರು ಕ್ಷೌರ ಮಾಡೋದಿಲ್ಲ ಪರಿಶಿಷ್ಟ ಜಾತಿಯವರಿಗೆ ಅಂತ, ಅವ್ರ ಜೊತೆ ತಾವು ಮಾತಾಡಿದ್ರ? ಸರ್ ಸುಮಾರು 2-3 ಸಲ ಅವ್ರ ಕೂಟ ಸಭೆ ಮಾಡಿದ್ವಿ ನಾವು. ಅಂದ್ರೆ ಒಂದ್ಸಲ ಅವರು ಹೇಳಿದ್ರು, ಒಂದ್ಸಲ ನಾನು ಖುದ್ದಾಗಿ ಹೋಗಿ ಅವ್ರಿಗೆ ಹೇಳಿದೆ. ಬಟ್ ಅವ್ರು ರಿಯೇಸ್ ಆಗಿತ್ತು. ಬಟ್ ನಾವು ಮಾಡೋದಿಲ್ಲ ಕೆಲಸ ಅಂದ್ಮೇಲೆ ಮತ್ತೆ ಅದಕ್ಕೆ ಪರ್ಯಾಯದಾರಿ ನಾವು ಹುಡುಕ್ಬೇಕಲ್ಲ, ಒಬ್ಬ ಸಮಾಜ ಜವಾಬ್ದಾರಿ ಹೊತ್ತಿದ್ದ ವ್ಯಕ್ತಿ. ಅಂದ್ರೆ ಅವರು ನಿಜಾನ ಅದು ಪರಿಶಿಷ್ಟ ಜಾತಿಯವರಿಗೆ ಮಾಡಲ್ಲ ಅಂತ ಹೇಳಿದ್ ನಿಜಾನ? ಅಲ್ಲ ಸರ್, ಒಂದ್ ಏನಾಗಿತ್ತು ತಮ್ಗೆಲ್ಲ ಗೊತ್ತಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ 1500 ಜನಸಂಖ್ಯೆ ಇರುವಂತ ಮೇಲೋಗಿದ್ರೆ ಇನ್ನು ಪರಿಶಿಷ್ಟ ಪಂಗಡದವ್ರು 250 ಜನ ಇರ್ತಾರೆ. ಅವಾಗ 250 ಜನ ಇರುವಂತ ವ್ಯಕ್ತಿ ನೋಡ್ಬೇಕು, ಅಥವಾ ಇವರನ್ನ ಸೇವೆ ಮಾಡಿದ್ರೆ ಇವ್ರು ಬರಲ್ಲ ಅನ್ನುವಂತ ಭಾವನೆದಿಂದ ಕೆಲವೊಂದ್ ಕಡೆ ಅವನೆಲ್ಲ ಹಿಂದೆ ಹಾಕಿರ್ತಾನ, ಬೇರೆ ಏನ್ ಇರಂಗಿಲ್ಲ ಇದ್ರಾಗ. ಯಾವಾಗ 1500 ಜನ ಇರುವಂತ ವ್ಯಕ್ತಿ ಕಡೆ ಹೋಗ್ತಾನ, 200 ಇರುವಂತ ವ್ಯಕ್ತಿ ಕಡೆ ಬರೋದಿಲ್ಲ. ಅದು ನಡೆಯಂಗಿಲ್ಲ. ಆದ್ರ ಈ ವಯಸ್ಸು ಕೂಡ ನಮ್ಮವ್ರ ಸ್ವಲ್ಪ ಇರುತ್ತೆ. ಹಂಗಾಗಿ ಅದು ಏನೋ ಒಂದು ಮಿಸ್ಯೂಸ್ ಆಗಿ ಸರ್. ಅದು ಏನ್ ಕಾರಣ ಏನೋ ಈಗ ಅಲ್ಲಿ? ಅಂದ್ರೆ ಅವರು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು? ಅಂದ್ರೆ ಊರಿನ ರಾಜಕಾರಣನೋ ಅಥವಾ ಪ್ರಭಾವಿಗಳ ಅಂದ್ರೆ ಪ್ರಭಾವಿನ ಅಲ್ಲಿರುವಂತಹ ಒಂದಷ್ಟು ಸ್ಥಳೀಯವಾಗಿರುವಂತಹ ರಾಜಕಾರಣನೋ ಏನು ಆಕ್ಚುಲಿ ಅದು? ಅಂದ್ರೆ ಅಥವಾ ಅವ್ರಿಗೆ ಅರಿವಿರ್ಲಿಲ್ವೋ? ಸರ್ ಅದೇ ಹೇಳ್ತಾ ಇದ್ನಲ್ಲ, ಇವರು ಪೂರ್ವಿಗಾಗಿ ನಮ್ಮ ಕೆಲವೊಂದಿಷ್ಟು ಕಡೆ ನಮ್ಮ ಸೋದರರು, ಯಾರು ದಲಿತ ಸಮುದಾಯದ ಸೋದರರು ಇರ್ಲಿ ಬಿಡಪ್ಪ, ಅವ್ರು ಸಿಟಿಗೆ ಹೋಗಿ ಮಾಡಿಸ್ಕೊಂಡು ಬರುವಂತ ವ್ಯವಸ್ಥೆ ಈಗ ಮುಂದುವರೆದು ಎಲ್ಲ ಏನಾಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಗುಡಿ ಸಂಪರ್ಕ ಮಾಡಿಸ್ತಾರೆ ಒಳಗಡೆ. ನಮಗೂ ಕೂಡ ಗರ್ಭದ ಗುಡಿ ಒಳಗೆ ಗುಡಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಹೋಟೆಲ್ ಏನ್ ಸಮಸ್ಯೆ ಇದೆ ಅಲ್ಲಿ ಕೂಡ ಸಮಸ್ಯೆನ ಬಗೆಹರಿಸಿ, ತದನಂತರ ಕ್ಷೌರಿಕ ಅಂಗಡಿಯಲ್ಲಿ ಇವತ್ತೇನ ಹಳ್ಳಿಗಾಡಿನಲ್ಲಿರುವಂತ ಆಯಾ ಮೂಲ ಪದ್ಧತಿ ಇರುವಂತ ನನ್ನ ಹಡಪದ ಸಮಾಜ 2-3 ಮನೆ ಇರುವಂತದ್ದು ಅನ್ಯೋನ್ಯತೆಯಿಂದ ಬದುಕಬೇಕಾದಾಗ ಅವರು ಕೂಡ ನಮ್ಮ ನಿರಾಕರಿಸ್ತಾರ ಅನ್ನುವಂತ ಮಾತನ್ನ ಸೋದರು ಹೇಳಿದಾಗ ನಾವು ಅದನ್ನ ಜವಾಬ್ದಾರಿ ತಗೊಂಡು ಅದು ಏನೇ ಇರ್ಲಿ ಅವ್ರು ಮಾಡಿದ್ರ ಎಲ್ಲರಿಗೂ ಮಾಡಪ್ಪ, ಮಾಡದೇ ಇದ್ರು ಅಂದ್ರೆ ನಾವ್ ಅಲ್ಲಿ ಸೇವೆ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ನಾವ್ ಇವತ್ತು ಸೇವೆ ಮಾಡ್ಲಿಕ್ಕೆ ಹೋಗಿದೀವಿ ಸರ್. ಓಕೆ, ಈಗ ಯಾರೋ ಒಬ್ರು ಮಾಡಿದ್ದಂತ ಪ್ರಕರಣಕ್ಕೆ ಒಂದ್ ರೀತಿಯಲ್ಲಿ ಈ ಇಡೀ ಸಮಾಜವನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದಿರುವಂತದ ಸರಿ ಅಲ್ಲ? ಹೌದು ಸರ್, ಸತ್ಯ ಇದೆಲ್ಲ. ಈಗ ಹಾಲಿಗೆ ಉಪ್ಪು ಹಾಕಿದಾಗ ಇಡೀ ಹಾಲು ಮೊಸರಾಗಿ ಬಿಡುತ್ತಲ್ಲ, ಇದು ಕೆಟ್ಟ ಹೋಗುತ್ತಲ್ಲ. ಹೌದು, ಯಾಕಂದ್ರೆ ಇದು ಅಣ್ಣ ಬಸವಣ್ಣ ಕಾಲದಿಂದ ಬಂದಿದ್ದಲ್ಲ, ತಮ್ಗೆಲ್ಲ ಗೊತ್ತಿದೆ. ನಾನು ನಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ನಮ್ಗೆ ಪಂಚಪೀಠದವ್ರು ನಮ್ಮನ್ನ ಏನಾದ್ರು ಮ್ಯಾಲ್ ಕುಂದ್ರಸ್ತಾರ, ಮೇಲೋಟದವ್ರು ಏನಾದ್ರು ನಮ್ಗ ಇವತ್ತು ತಾವೆಲ್ಲ ನೋಡ್ಬೋದು, ಮಡಿವಾಳ ಸಮಾಜ, ಕುಂಬಾರ ಸಮಾಜ, ಹಡಪದ ಸಮಾಜ, ಹೂಗಾರ ಸಮಾಜ, ಇವತ್ತು ಚಮ್ಮಾರ ಸಮಾಜ ಎಲ್ಲಿದಾವ ಇವು? ಯಾರಿಗೂ ಲೆಕ್ಕಿಲ್ಲ. ಒಬ್ಬ MLC ಇಲ್ಲ, ಒಬ್ಬ MP ಇಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲೊಬ್ರು ಅವ್ರಿಗೆ ನಿಜವಾದ ಕಾಯಕ ಲೋನ್ ಕೊಡಲ್ಲ. ಬ್ಯಾಂಕ್ನಾಗ ಹೋದ್ರೆ ಲೋನ್ ಆಗಲ್ಲ. ಈ ಕಾಯಕ ಮಾಡುವಂತ ವ್ಯಕ್ತಿಗಳಿಗೆ ಬ್ಯಾಂಕ್ನ ಲೋನ್ ಆಗಲ್ಲ ಸರ್. ದೊಡ್ಡ ಪ್ರಮಾಣದಾಗ ಮಾಡ್ಕೊಳ್ಬೇಕಂದ್ರೆ ಸರ್ಕಾರ ಇವ್ರ ಬಗ್ಗೆ ದನಿ ಎತ್ತಬೇಕಾಗಿದೆ. ತಮ್ಮಂತ ಮೀಡಿಯಾದವರು ಇವ್ರನ್ನ ಮುಂಚೂಣಿ ತರಬೇಕಾಗಿದೆ. ತಮ್ಮ ಮನಸ್ಸು ಏನಿದೆ ಅಂತ ಹೇಳಿದ್ರೆ ಸಮಾನ ಮನಸ್ಕರು ಇವತ್ತೇನಾದ್ರೂ ನ್ಯಾಯ ಸಿಗ್ಬೇಕಂತ ಹೇಳಿದ್ರೆ ತಮ್ಮಂತ ಮೀಡಿಯಾ ಮೂಲಕ ನಮ್ಗೆ ಏನಾದ್ರೂ ನ್ಯಾಯ ಸಿಗ್ಬೋದು ಸರ್. ದೇವ್ ಸರ್, ಈಗ
ತಮ್ಮ ಅಂದ್ರೆ ಹಡಪದ ಸಮುದಾಯದವರು ಒಟ್ಟು ಎಷ್ಟು ಜನ ಈ ರೀತಿ ಕಾಯಕದಲ್ಲಿದ್ದಾರೆ? ಸರ್ ಈಗ ನೋಡಿ ಸುಮಾರು 12ನೇ ಭಾಗ ಅಂದ್ರೆ ಇವತ್ತು ಸುಮಾರು ನನ್ನ ಜನಸಂಖ್ಯೆ ಇರೋದು 10 ಲಕ್ಷ ಜನಸಂಖ್ಯೆ ಇದ್ರೆ ಸುಮಾರು 6 ರಿಂದ 7 ಲಕ್ಷ ಜನ ಏನಾದ್ರು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು. ಟೋಟಲ್ ಥ್ರೋಟ್ ಕರ್ನಾಟಕದಲ್ಲಿ ಸೇವೆ ಮಾಡೋರು ಅದಾರ ಸರ್. ಇನ್ನ ಒಂದು 10% ಏನಿದೆ ಹೊಲದಲ್ಲಿ ಕೆಲಸ ಮಾಡೋರು ಇದಾರೆ. ಒಂದು 20% ಏನಿದೆ ಇದ್ರಲ್ಲಿದ್ದಾರೆ, ಎಲ್ಲಿ ನೌಕರಿದಾರಲ್ಲಿ ಇದಾರೆ. ನಮ್ಮ ವೃತ್ತಿ ಇದೇನು ಆನುಗುಣದಿಂದ ಇವತ್ತು ಬಸವಣ್ಣರ ಕಾಲದಿಂದ ಅದೇನು ಪೂರ್ವದಲ್ಲಿ ಕೂಡ ಕ್ಷೌರಿಕ ವೃತ್ತಿ ಮಾಡ್ಕೊಂಡೇ ಬಂದಾರ. ಮೊದ್ಲು ಈಗೇನಾಗೈತಿ, ಅಂಗಡಿಯನ್ನ ನವೀಕರಣ ಮಾಡಿ ನಾವು ಅಮೌಂಟ್ ಅನ್ನ ಇಸ್ಕೊಂತಿದ್ವಿ. ಆ ಪ್ರಮೇಯ ಇರ್ಲಿಲ್ಲ. ನಾವು ಮೇಲ್ವರ್ಗದವರ ಸೇವೆ ಮಾಡಿ ಕನಕ್ ಹೋಗಿ ಬಂದಂತ ಕಾಳ ಕಡಿ ತಗೊಂಡ್ಬಂದು ನಮ್ಮ ಜೀವನವನ್ನು ನಡೆಸ್ತಿದ್ವಿ. ಈ ವ್ಯವಸ್ಥೆ ಇದ್ದಾಗ ಅಲ್ಲಿಂದ ಇದು ಸ್ವಲ್ಪ ಸ್ವಲ್ಪ ಬೇರೆ ಉಳಿದತ್ತೆ. ಈಗ ನಮ್ಮ ಪರಮ ಪೂಜಾರು ಮತ್ತು ನಾನು ಕೂಡ ಅದೇ ಕಾಯಕ ಮಾಡವ ಆಗೋದ್ರಿಂದ ಎಲ್ಲರೂ ಕೂಡ ನಾವು ಸಮಾನ ಅನ್ನೋದನ್ನ ಸಾರಿಸ್ತಾ ಇದ್ದೀವಿ ಈಗ ತಮ್ಮ ಮಾಧ್ಯಮದ ಮೂಲಕ. ದೇವರು ಈಗ ಮುಂಚೆ ಈ ಪ್ರಕರಣ ಬಂದಿರ್ಲಿಲ್ಲ, ಇತ್ತೀಚೆಗೆ ಸಡನ್ ಆಗಿ ಆ ಊರಲ್ಲಿ ಯಾಕೆ ಈ ರೀತಿ ಘಟನೆ ಆಯ್ತು? ನಾನು ಕ್ಷೌರ ಮಾಡೋದಿಲ್ಲ ಪರಿಶಿಷ್ಟ ಜಾತಿಯವ್ರಿಗಂತ ಯಾಕೆ ಬಂತು? ಸಡನ್ ಆಗಿ ಬಂತು? ಸಡನ್ ಇಲ್ಲ ಸರ್, ಸಡನ್ ಇಲ್ಲ. ಅದು ಒಂದ್ ವರ್ಷ 15 ದಿವಸ 15 ತಿಂಗಳ ಅದು ನಡೀತು. ನಾನು ಕೂಡ ಇಲೆಕ್ಷನ್ ಅಲ್ಲಿ ಬಿಜಿ ಆದೆ, ಅವ್ರಿಗೆ ಸಂಪರ್ಕ ಮಾಡಕ್ ಆಗ್ಲಿಲ್ಲ. ನಂದು 3 ತಿಂಗಳ ರಾಜ್ಯದ ಇಲೆಕ್ಷನ್ ಆಯ್ಕೆ ಆದಿವಲ್ಲ, ಆ ಗದ್ದಲದಲ್ಲಿ ಬಿದ್ದಕ್ಕದು ಒಂದ್ ಸ್ವಲ್ಪ ನೆನೆಗುದಿ ಬಿತ್ತು. ಆಮೇಲೆ ನನ್ನ ರಾಜ್ಯಾಧ್ಯಕ್ಷ ಆದ್ಮೇಲೆ ನಾನು ಒಂದೇ ಕೆಲಸನ ಇದನ್ನೇ ಮಾಡಿದೆ. ಯಾಕಂತ ಹೇಳಿದ್ರೆ ನನ್ನ ಸೇವೆ ಮಾಡ್ಲಿಕ್ಕೆ ನಾವು ಒಂದೇನಾದ್ರೂ ಮಾರ್ಗ ತೋರಿಸ್ಬೇಕಂತ ಹೇಳಿದ್ರೆ ಇಂಥ ಕಾರ್ಯಗಳನ್ನ ಮಾಡ್ಲೇಬೇಕು ಅನ್ನುವಂತ ಪಣ ತೊಟ್ಟೆ. ನಾನೇನಂದ್ರೆ ಮೂಲತಃ ಕ್ಷೌರಿಕನಾಗಿರೋದ್ರಿಂದ ನಾನು ಬರೇ ಈ ದಲಿತರಷ್ಟೇ ಅಲ್ಲ, ಯಾರಾದ್ರೂ ಕೂಡ ನಮ್ಮ ಬುದ್ಧಿ ಮಾಧ್ಯಮದಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ಕರೆದು ಅವ್ರಿಗೆಲ್ಲ ಸ್ವಚ್ಛಗೊಳಿಸಿ ಅವರ ಸೇವೆ ಮಾಡಿ ತದನಂತರ ಅವ್ರನ್ನ ಏನ್ ಮಾಡೋದು ಅಂತ ಹೇಳಿದ್ರೆ ವೃದ್ಧಾಶ್ರಮ ಕಳಿಸೋದು, ಈ ತರ. ಆಮೇಲೆ ರಕ್ತದಾನ ಮಾಡೋದು, ಪರಿಸರದ ಬಗ್ಗೆ, ವಚನಗಳ ಉತ್ತೇಜನ ಬಗ್ಗೆ ಇಂತ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡೋದ್ರಿಂದ ನನಗೆ ಇದೊಂದು ಚಾಲೆಂಜಿಂಗ್ ಆಯ್ತು. ಅದಕ್ಕೋಸ್ಕರ ಇದನ್ನ ಕೈ ಎತ್ಕೊಂಡೆ ಸರ್. ಈಗ ಅಲ್ಲಿ ಕ್ಷೌರ ಮಾಡ್ತಾ ಇರುವಂತದ್ದು ಯಾರು? ಶಿಂಗ್ಟಾಲೂರ್ನಲ್ಲಿ ನಿಮ್ಮ ಸಹೋದರನ? ನನ್ನ ಕಜನ್ ಬ್ರದರ್ ಸರ್, ಅವರು ಬಸವರಾಜ್ ಹಡಪದ್ ಅಂತೇಳಿ. ಈಗ ಅಲ್ಲಿ ಯಾವ್ದು ಕೂಡ ಸಮಸ್ಯೆ ಇಲ್ಲ. ಈಗ ನಾನು ನಿನ್ನೆ ಅಲ್ಲಿ ವಿಸಿಟ್ ಕೊಟ್ಟಿದ್ದೆ ಸರ್. ಮೊನ್ನೆ 2 ದಿವಸ ವಿಸಿಟ್ ಕೊಟ್ಟಿದ್ದೆ. ಎಲ್ಲರೂ ಕೂಡ ಅಲ್ಲಿ ಬಂದು ಸೇವೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ಈ ಮೂಲಕ ದೇವರೇ ಬೇರೆ ಬೇರೆ ಎಲ್ಲೂ ಕೂಡ ಈ ರೀತಿ ಘಟನೆ ಆಗಿಲ್ಲ. ಅಂದ್ರೆ ನಮಗ್ ಬಂದ ಮಾಹಿತಿ ಪ್ರಕಾರ ನಿನ್ನೆ ಆ ರೀತಿ ಅದೇ ಊರಿನಲ್ಲಿ ಮಂಡರಗಿ ತಾಲೂಕು ಶಿಂಗ್ಟಾಲೂರ್ನಲ್ಲಿ ಮಾತ್ರ ಈ ರೀತಿ ಪ್ರಕರಣ ಆಗಿರುವಂತದ್ದು. ಬೇರೆ ಬೇರೆ ಈ ರೀತಿ ಏನಾದ್ರು ಕೂಡ ಗಮನಕ್ಕೆ ಬಂದಿದ್ಯಾ ಸರ್? ನಾನು ಮೊನ್ನೆ ಅವತ್ತು ಸಲೂನ್ ಓಪನ್ ಮಾಡಿದಾಗ ಘಂಟಾಘೋಷ ಹೇಳಿದ್ದೇನೆ. ನಾನು ರಾಜ್ಯಾಧ್ಯಕ್ಷರದಿಂದ ಯಾವುದೇ ಮೂಲೆಯಲ್ಲಿದ್ರು ಕೂಡ ರಾಜ್ಯದಲ್ಲಿ ನಾನೇ ಖುದ್ದಾಗಿ ಹೋಗಿ ನಮ್ಮವ್ರನ್ನ ಅಲ್ಲಿ ಮನವೊಲಿಸಿ ಸೇವೆಯನ್ನ ಚಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಎಲ್ಲಾದ್ರೂ ಈಗ ಬಾಳಿಲ್ಲ ಸರ್. ಈಗ ಎಲ್ಲಾದ್ರೂ ನೀವ್ ಹೇಳಿದಂಗ ಅದೇ ಒಂದ್ ಮಾತು ಬಹಳ ಚೆನ್ನಾಗಿ ಹೇಳಿದ್ರಿ. ಎಲ್ಲೇ ಒಂದ್ ಕಡೆ ಮಾಡಿದಾಗ ಒಳ್ಳೆ ಕೆಲಸಗಳನ್ನ ಬದಿಗಿಟ್ಟು ಕೆಟ್ಟ ಕೆಲಸ ಏನು ಯಾವ್ದೋ ಒಬ್ಬ ವ್ಯಕ್ತಿ ಮಾಡೋದಂದ್ರೆ ಕೆಲವೊಬ್ರು ಸಮಾಜಕ್ಕೆ ಅಂಟ್ಕೊಂಡಿರ್ತಾರ ಸರ್, ಕೆಲವೊಬ್ರು ಸಮಾಜಕ್ಕೆ ಅಂಟ್ಕೊಂಡಿಲ್ಲ. ಯಾವ ವ್ಯಕ್ತಿ ಸಮಾಜಕ್ಕೆ ಅಂಟ್ಕೊಂಡಿಲ್ಲ ಅವನನ್ನ ಮನವೊಲಿಸೋದು ನಮ್ದು ಬಹಳ ಕಷ್ಟ ಆಗುತ್ತೆ ಸರ್. ನಮ್ಗಾಗಿರ್ಲಿ, ನಮ್ಮ ಪರಮ ಪೂಜರಾಗಿರ್ಲಿ, ನಮ್ ಕಮಿಟಿಗಿರ್ಲಿ, ಸಮಾಜದೊಟ್ಟಿಗಿದ್ದವ್ರು ಎಲ್ಲರೂ ಕೂಡ ಸೇವೆಯನ್ನ ಮಾಡ್ತಾರ ಸರ್. ಬಯಸ್ತೀರಾ ಈ ರೀತಿ ನಿರಾಕರಣೆ ಮಾಡುವವರಿಗೆ ನೀವೇನ್ ಹೇಳಕ್ ಬಯಸ್ತೀರಾ ಸರ್? ನಾನು ದಯವಿಟ್ಟು ನನ್ನ ಸಮುದಾಯದವರಿಗೆ ಕೈ ಮುಗಿದು ಹೇಳ್ತೀನಿ, ಯಾರು ಕೂಡ ನನ್ನ ದಲಿತ ಸಮುದಾಯಕ್ಕೆ ಕ್ಷೌರ ಮಾಡಲ್ಲ ಅನ್ನೋದು ಬಹಳ ಅಪರಾಧ. ಜೊತೆಗೆ ಅವರ ಜಾಗದಲ್ಲಿ ನಾವೇನಾದ್ರೂ ದಲಿತರಾಗಿದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಕಸಿಬಿಸಿ ಆಗ್ತಿತ್ತು ಸರ್. ಇದು ಮಾನವ ಕುಲ, ನಾವೆಲ್ಲರೂ ಒಂದೇ, ನಮ್ಮ ಮೈಯಲ್ಲಿರುವುದೆಲ್ಲ ಒಂದೇ ಕೆಂಪು ರಕ್ತ. ಜೊತೆಗೆ ನಾವೆಲ್ಲ ಕೂಡ ಇವತ್ತೇನು ಸೋದರತ್ವ ಬೆಳೆಸ್ಬೇಕನ್ನ ವೈರತ್ವ ಬಳಸಬಾರ್ದು. ನಾ ಹೇಳಿದೆ ನಿಮ್ಗೆ ಆಗಲ್ಲ ಮಾತಾಡ್ಬೇಕಾದ್ರೆ, ಅವ್ರನ್ನ ಒಂದ್ ರೀತಿ ನೋಡಿದ್ರು ನಮ್ಮನ್ನ ಒಂದ್ ರೀತಿ ಸಮಾಜ ನೋಡ್ತತಿ. ಇವತ್ತು ಯಾರು ಕೂಡ ಮೇಲ್ವರ್ಗದವ್ರು ನಮ್ಮನ್ನ ಒಬ್ಬ MLA ಮಾಡಿಲ್ಲ, MP ಮಾಡಿಲ್ಲ. ಇಷ್ಟು ಪಕ್ಷಗಳದಾವು. ಅಂಬೇಡ್ಕರ್ ಹೇಳಿದ್ರು ಅವತ್ತೇ ಸಮಾನತೆ ಸರಿದ್ರು. ಎಲ್ಲಿದೆ ಸರ್? ತಾವೆಲ್ಲ ಸಮೀಕ್ಷೆ ಮಾಡಿದ್ರು ಒಬ್ಬ MLC ಕೂಡ ಇಲ್ಲ ನನ್ನ ಸಮಾಜದವರು. ಮಡಿವಾಳ ಸಮಾಜದವ್ರು ಇಲ್ಲ, ಕುಂಬಾರ ಸಮಾಜದವ್ರು ಇಲ್ಲ. ಇಲ್ಲಿ ಏನಾಗ್ತಿದೆ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಇವತ್ತು ರಾಜ್ಯ ಪಕ್ಷಗಳಿರ್ಬೋದು, ಮೊನ್ನೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗದವ್ರು ಅಂತಾರ. ಎಲ್ಲಿದೆ ನ್ಯಾಯ ಸರ್? ಈ ನ್ಯಾಯ ಕೊಡ್ಸೋರು ಯಾರು? ನಮ್ಗೆ ಎಷ್ಟೊಂದು ನಿಂದನೆ ಪದಗಳು ಬರ್ತಾವು. ಆಕ್ಟ್ ಅನ್ನ ರಚನೆ ಮಾಡ್ತಾ ಇಲ್ಲ ಅವರು. ನಮ್ಮ ಮೇಲೆ ಹಲ್ಲೆ ಆಗ್ತಾವು, ತಿಪ್ಪಿ ಗುಂಡಿ ಮೇಲೆ ನಾವು ಕಪಟಗಳನ್ನ ಇಟ್ಟು ಕೆಲಸ ಮಾಡುವಂತ ಪ್ರಕರಣಗಳು ಸಾಕಷ್ಟು ಅದಾವ ಸರ್. ಊರ್ ಹೊರಗೆ ಇಡ್ತಾರ ನಮ್ಮನ್ನ, ಊರೊಳಗೆ ಯಾರು ಅಂಗಡಿ ಇಟ್ಕೊಂಡಿಲ್ಲ ಸರ್.
ಅದು ಕೂಡ ಇಂಥ ತಪ್ಪೇ. ನೀವುಗಳನ್ನು ಹಾ ಸರ್. ಇಂಥ ನಾಗರಿಕ ಸಮಾಜದಲ್ಲಿ ಊರ್ ಹೊರಗಡೆ ಇರುವಂತದ್ದು ಅಥವಾ ಅವಮಾನ ಮಾಡುವಂತದ್ದು, ಒಂದು ಸಮುದಾಯವನ್ನು ಕೀಳಾಗಿ ನೋಡುವಂತದ್ದು, ಅದು ಕೂಡ ತಪ್ಪು. ಯಾರು ಕೂಡ ಮಾಡಬಾರ್ದು. ನೀವು ಆ ಮಾಡ್ಬಾರ್ದು ಊರಲ್ಲಿ ಸರ್, ಮಾಡ್ಬಾರ್ದು. ಈಗ ನಿಮ್ಮ ಸಹೋದರನ ಜೊತೆ ಮಾತಾಡಿದ ತಾವು ಕೂಡ ಹೋಗಿದ್ರಲ್ವಾ? ಈಗ ಎಲ್ಲವೂ ಕೂಡ ಅಲ್ಲಿ ಎಲ್ಲರೂ ಕೂಡ ಬಂದು ಕ್ಷೌರ ಮಾಡಿಸ್ಕೊಳ್ತಾ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ ಅಲ್ಲಿ. ಏನಿಲ್ಲ ಸರ್, ನಿನ್ನೆ ನಾವು ಹೋದಾಗ ನಮ್ ಜೀವನ ಸಾರ್ಥಕ ಆಯ್ತು. ಇದೊಂದ್ ದೊಡ್ಡ ವಿಷಯ ಸರಿ ಆಯ್ತು. ಇದಕ್ಕೆ ನಾವೆಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಹೇಳಿದ್ವಿ. ತಿರುಚಿ ಯಾರಾದ್ರೂ ಕೂಡ ಇಂತ ಕೆಲಸ ಮಾಡಿದ್ರೆ ಅವ್ರಿಗೆ ಎಲ್ಲೇ ಮಾಡ್ಲಿ ಸರ್, ನಾನು ಅದಕ್ಕೆ ಮೇಷ ಒಟ್ಟಂಗಿಲ್ಲ. ಅವ್ರ ಮೇಲೆ ಕಾನೂನು ಕ್ರಮ ಆಗ್ಲೇಬೇಕು. ಹ್ಮ್. ಯಾರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು? ಈಗೇನ್ ನಾವು ಸೇವೆ ಮಾಡಲ್ಲ ಅಂತಾರಲ್ಲ, ತಿಳಿ ಹೇಳಿದ್ರು ಕೂಡ ಇವತ್ತು ಸಮಾಜ ಒಟ್ಟಿಗೆ ಇರ್ಲಾರ್ದವ್ರು, ಸಮಾಜ ಹೇಳಿದ್ರೆ ಕೇಳಾರ್ದಂತಾರ, ತಮ್ಮಂತ ಮಾಧ್ಯಮ ಹೇಳಿದ ಕೇಳದವ್ರಿಗೆ ಯಾರು ಸಮಾಜದ ವಿರುದ್ಧ ಹೋಗ್ತಾರ ಅವ್ರಿಗೆ ಆಗ್ಲೇಬೇಕು ಸರ್ ಕಠಿಣ ಕ್ರಮ. ಓಕೆ. ಈಗ ಅಲ್ಲಿ ಕ್ಷೌರಾಂಗಡಿ ಓಪನ್ ಆಗಿರೋದು ಸರ್ಕಾರದಿಂದನೋ ಅಥವಾ ತಾವು ಮಾಡಿದ್ದವು? ಅಂದ್ರೆ ತಾವು ಸರ್, ಮುಂದಾಳತ್ವ ವಹಿಸಿ ಅದು ಮಾಡಿರೋದು? ಆಕ್ಚುಲಿ ಎಲ್ಲ ನಾನೇ ಏನ್ ಮಾಡಿದೆ, ಮುಂದಾಳತ್ವ ವಹಿಸಿ ಅಲ್ಲಿ ಇದ್ದದ್ದು ಒಂದು ಕಪಾಟ್ ಇತ್ತು, ಯಾವ್ದು ತಗಡಿನ ಸೆಡ್ ಇತ್ತು. ಅದನ್ನ ನಾನು ತಗೊಂಡು ನಾನೇ ಸ್ವಂತ ಎಲ್ಲಾ ಚೇರ್ ಮತ್ತೆ ಮಟಲ್ಸ್ ಬೇಕಾದ ತಗೊಂಡ್ಬಂದ ಅಲ್ಲಿ ಕೆಲಸ ಚಾಲೂ ಮಾಡುವಂತ ಕೆಲಸ ಮಾಡಿದೆ. ಬಟ್ ಸರ್ಕಾರಿ ಇಲಾಖೆ ಒಂದಿಗೆ ನಾನು ಅದನ್ನ ಸಂಯೋಗದೊಳಗೆ ನಾ ಕೆಲಸ ಮಾಡಿದೆ ಸರ್. ಓಕೆ. ತುಂಬಾ ಧನ್ಯವಾದ ದೇವು ಕೃಷ್ಣಪ್ಪ ಅಡ್ಪದ್ ಅವರೇ. ಯಾಕಂದ್ರೆ ಒಂದು ಒಂದು ಮಾತನ್ನ ಹೇಳಿದ್ರು, ಬಹಳ ಪ್ರಮುಖವಾದ ವಿಚಾರ. ನಾಗರಿಕ ಸಮಾಜದಲ್ಲಿ ಯಾರು ಕೂಡ ಈ ರೀತಿ ಏನಂದ್ರೆ ನಾನು ಅವ್ರಿಗೆ ಕ್ಷೌರ ಮಾಡೋದಿಲ್ಲ ಅಂತ ಕೂಡ ಹೇಳ್ಬಾರ್ದು. ಮತ್ತು ಜೊತೆಗೆ ಆ ರೀತಿ ಮಾಡಿದವ್ರ ವಿರುದ್ಧ, ಅಂದ್ರೆ ಮನವೊಲಿಸಿದ್ರು ಕೂಡ ಅವ್ರು ಆ ರೀತಿ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಆಗ್ಲಿ ಅಂತ. ಜೊತೆಗೆ ಹಡಪದ ಸಮಾಜದ ಅಥವಾ ಹಡಪದ ಸಮುದಾಯದಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಅವರು ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ, ಒಂದಷ್ಟು ಚರ್ಚೆಯನ್ನು ಕೂಡ ಹೇಳಿದ್ದಾರೆ, ಅಂದ್ರೆ ಚರ್ಚೆಯನ್ನು ಹುಟ್ಟಾಕಿದ್ದಾರೆ, ಒಂದಷ್ಟು ವಿಚಾರವನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕು. ಒಂದು ಸಮಾಜದಲ್ಲಿ ಈಗ, ಯಾಕಂದ್ರೆ ಈಗಿನ ಸಮಾಜದಲ್ಲಿ ಈ ರೀತಿ ಒಂದು ತಲೆ ತಗ್ಗಿಸುವಂತ ಕೆಲಸ ಯಾರು ಕೂಡ ಮಾಡಬಾರ್ದು. ಅದು ನಿಮ್ಮ ಸಮುದಾಯದಿಂದ ಕೂಡ ನೀವು ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಯಾರು ಕೂಡ ಈ ರೀತಿ ನಾವು ಏನು ಅಸ್ಪೃಶ್ಯತೆ ಮಾಡೋದಿಲ್ಲ, ಸಮುದಾಯದ ವಾರು ನಾವು ಈ ರೀತಿ ಏನು ಕ್ಷೌರ ಮಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ನಾವು ಮಾಡೋದಿಲ್ಲ ಅಂತ ಹೇಳಿದ್ದೀರಾ. ತುಂಬಾ ಧನ್ಯವಾದ ದೇವು ಅವರೇ. ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.